ಮಾರ್ಗ ಬದಲಾಯಿಸಿ ಆಂಧ್ರಪ್ರದೇಶದಿಂದ ಮಹಾರಾಷ್ಟ್ರದೊಳಗೆ ತೆರಳುತ್ತಿದ್ದ 1596 ಕೆಜಿ ಗಾಂಜಾವನ್ನ ತುಂಬಿಕೊಂಡ ಲಾರಿ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರು ಎನ್ಸಿಬಿ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಎನ್ಸಿಬಿ ಅಧಿಕಾರಿಗಳ ಸಹಯೋಗದೊಂದಿಗೆ ಬೀದರ್ ಜಿಲ್ಲಾಧಿಕಾರಿಗಳು ಆಂಧ್ರಪ್ರದೇಶದಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ಸಾಗಿಸಲು ಮಾರ್ಗ ಬದಲಾಯಿಸಿ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ವನಮಾರಪಲ್ಲಿ ಚೆಕ್ಪೋಸ್ಟ್ ಬಳಿ ತೆರಳುತ್ತಿದ್ದ ಸುಮಾರು 15 ಕೋಟಿ ಮೌಲ್ಯದ ಸುಮಾರು 1596 ಕೆಜಿ ಗಾಂಜಾ ಮತ್ತು ಚಾಲಕನು ಸೇರಿದಂತೆ 2 ಜನ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಪ್ರಕರಣ ದಾಖಲಿಸಿಕೊಂಡ ಅಧಿಕಾರಿಗಳು ಮತ್ತೊಂದು ಲಾರಿ ಮತ್ತು ಆರೋಪಿ ಬಂಧನಕ್ಕಾಗಿ ಬಲೆ ಬೀಸಲಾಗಿದೆ ಎಂದು ಬೀದರ್ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಎಸ್ಎಲ್ ಚೆನ್ನಬಸವಣ್ಣ ಮಾಧ್ಯಮ ಪ್ರತಿನಿಧಿಗಳಿಗೆ ತಿಳಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಅಧಿಕಾರಿಗಳಿಗೆ ಸೂಕ್ತ ಬಹುಮಾನ ನೀಡಿ ಗೌರವಿಸಲಾಗುವುದೆಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ರಾಜ್ಯಾದ್ಯಂತ ಡ್ರಗ್ ದುಷ್ಪರಿಣಾಮದ ಕುರಿತು ಒಂದು ಜಾಗೃತಿ ಓಟವನ್ನು ಹಮ್ಮಿಕೊಳ್ಳಲಾಗಿದೆ. ಇತ್ತೀಚೆಗೆ ನಾವು ಒಂದು ದಿವಸದ ಕೆಳಗೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ನಮ್ಮ ವನಮಾರಪಳ್ಳಿ ಚೆಕ್ಪೋಸ್ಟ್ ಬಳಿ ನಾರ್ಕೋಟಿಕ್ಸ್ ಕ್ರೈಮ್ ಬ್ಯೂರೋ ಬೆಂಗಳೂರು ಅವರ ಒಂದು ಖಚಿತ ಮಾಹಿತಿಯ ಆಧಾರದ ಮೇಲೆ ಅವರೊಂದಿಗೆ ಸಹಕರಿಸಿ ನಮ್ಮ ಬೀದರ್ ಜಿಲ್ಲೆ ಪೊಲೀಸರು ಒಂದು ಸಂಶಯಾಸ್ಪದವಾದಂತಹ ಲಾರಿಯನ್ನು ಅಲ್ಲಿ ಬರ್ತಾ ಇರುವಂಥದ್ದನ್ನು ನಿಲ್ಲಿಸಿ ಪರಿಶೀಲನೆ ಮಾಡಲಾಗಿ ಅದರಲ್ಲಿ ಇವತ್ತು 1596 ಕೆಜಿಯಷ್ಟು ಗಾಂಜಾವನ್ನು ಅಕ್ರಮವಾಗಿ ಸಾಗಿಸ್ತಾ ಇದ್ದಂಥ ಬೆಳಕಿಗೆ ಬಂದಿದೆ. 2 ಆರೋಪಿಗಳನ್ನು ಈಗಾಗಲೇ ದಸ್ತಗಿರಿ ಮಾಡಲಾಗಿದೆ. ಇನ್ನು ಪ್ರಮುಖ ಆರೋಪಿ ಲಾರಿ ಓನರ್ನ ಕೂಡ ದಸ್ತಗಿರಿ ಮಾಡಲಿಕ್ಕೆ ನಮ್ಮ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ. ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂಥ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಕೂಡ ನಾವು ಪ್ರಶಂಸೆ ಮತ್ತು ಬಹುಮಾನವನ್ನು ಕೊಡಲಾಗುವುದು. ಈ ಒಂದು ಗಾಂಜಾ ಡ್ರಗ್ಸ್ನ ಮೌಲ್ಯ ಏನಿದೆ ಅಂದಾಜು 15.5 ಕೋಟಿ ಅಂಥೇಳಿ ಅಂದಾಜಿಸಲಾಗಿದೆ. ಜೊತೆಗೆ ಇದೇ ಒಂದು ಲಾರಿ ಕಳೆದ ವರ್ಷ ಜನವರಿ ತಿಂಗಳಲ್ಲಿ ಹುಮ್ನಾಬಾದ್ನ ಪ್ರಕರಣವೊಂದರಲ್ಲಿಯೂ ಕೂಡ ನಾವು ಈಗಾಗಲೇ ಹಿಡಿದಿದ್ವಿ. ಫೆಬ್ರವರಿ 14ರಂದು ನ್ಯಾಯಾಲಯದಿಂದ ಅದನ್ನು ಬಿಡುಗಡೆ ಮಾಡಿಕೊಂಡು ಮತ್ತೆ ಅದೇ ದಂಧೆಯಲ್ಲಿ ಅವರು ತೊಡಗಿರುವಂಥದ್ದು ಬೆಳಕಿಗೆ ಬಂದಿದೆ. ಇದನ್ನು ಭಾಳ ಗಂಭೀರವಾಗಿ ನಾವು ಪರಿಗಣಿಸಿ ಮುಂದಿನ ಕ್ರಮಗಳನ್ನು ಕೈಗೊಳ್ತೀವಿ. ಧನ್ಯವಾದ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್.